ಹಾಯ್ ಸ್ನೇಹಿತರೆ, ನಿಮಗೆ ಗೊತ್ತಾ, ಒಂದು ಮರ ಇದೆ. ಅದನ್ನು ನೆಟ್ಟ 5 ವರ್ಷಗಳವರೆಗೂ ನೆಲದ ಮೇಲೆ ಏನೂ ಬೆಳೆಯುವುದಿಲ್ಲ. ಅದನ್ನು ನೋಡಿದವರು ಇದು ಸತ್ತು ಹೋಯಿತು ಎಂದುಕೊಳ್ಳುತ್ತಾರೆ. ಆದರೆ 5ನೇ ವರ್ಷದ ನಂತರ ಕೇವಲ ಕೆಲವು ವಾರಗಳಲ್ಲಿ ಅದು 80ರಿಂದ 90 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಆ ಮರ ಯಾವುದು ಗೊತ್ತಾ? ಅದು ಬಿದಿರು ಮರ. ಅದರ ಕತೆ ತಿಳಿದರೆ ನಿಮ್ಮ ಜೀವನದಲ್ಲಿ ತಾಳ್ಮೆಯ ಅರ್ಥವೇ ಬದಲಾಗುತ್ತದೆ. ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಹೇಳುವ ಒಂದು ಪಾಠ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಇಂದಿನ ಜಗತ್ತಿನಲ್ಲಿ ಎಲ್ಲರಿಗೂ ಯಶಸ್ಸು ಬೇಗ ಬೇಕು. ಇಂದು ಕೆಲಸ ಆರಂಭಿಸಿದರೆ ನಾಳೆಯೇ ಫಲ ಬೇಕು. 1 ತಿಂಗಳು ಓದಿದರೆ ಮೊದಲ ರ್ಯಾಂಕ್ ಬರಬೇಕು. 1 ವರ್ಷ ಕೆಲಸ ಮಾಡಿದರೆ ದೊಡ್ಡ ಯಶಸ್ಸು ಬೇಕು. ಆದರೆ ಪ್ರಕೃತಿ ನಮಗೆ ಬೇರೆ ಪಾಠ ಕಲಿಸುತ್ತದೆ. ಅದರ ಅತ್ಯುತ್ತಮ ಉದಾಹರಣೆ ಬಿದಿರು ಮರ. ಅದು ನಮಗೆ ಹೇಳುವುದು ಒಂದೇ ಮಾತು: ಸರಿಯಾದ ಸಮಯ ಬರುವವರೆಗೂ ತಾಳ್ಮೆಯಿಂದ ಕೆಲಸ ಮಾಡು. ಬಿದಿರಿನ ಬೀಜವನ್ನು ನೆಟ್ಟ ನಂತರ ಪ್ರತಿದಿನ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಕಾಳಜಿ ವಹಿಸಬೇಕು. ಆದರೆ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಏನೂ ಕಾಣುವುದಿಲ್ಲ. ಹಲವರು ಈ ಹಂತದಲ್ಲೇ ಪ್ರಯತ್ನವನ್ನು ಬಿಡುತ್ತಾರೆ. ಇದರಿಂದ ಏನೂ ಆಗುವುದಿಲ್ಲ ಎಂದುಕೊಳ್ಳುತ್ತಾರೆ. ಆದರೆ ನಿಜವಾಗಿ ಆ ಸಮಯದಲ್ಲಿ ಬಿದಿರು ನೆಲದೊಳಗೆ ತನ್ನ ಬೇರುಗಳನ್ನು ಬಲಪಡಿಸುತ್ತಿರುತ್ತದೆ. ಹೊರಗೆ ಕಾಣಿಸದ ಬೆಳವಣಿಗೆಯೇ ಅದರ ದೊಡ್ಡ ಶಕ್ತಿ. ನಮ್ಮ ಜೀವನವೂ ಇದೇ ರೀತಿ. ನೀವು ಇಂದು ಓದುತ್ತಿರುವ ಕಷ್ಟ, ನಿಮ್ಮ ಪರಿಶ್ರಮ, ನಿಮ್ಮ ತ್ಯಾಗ ಇವೆಲ್ಲವೂ ತಕ್ಷಣ ಫಲ ಕೊಡದಿರಬಹುದು. ಜನರು ನಿಮ್ಮನ್ನು ನೋಡಿ ಇಷ್ಟು ವರ್ಷ ಆಯಿತು, ಏನು ಸಾಧಿಸಿದ್ದೀಯಾ ಎಂದು ಕೇಳಬಹುದು. ಆದರೆ ಅವರಿಗೆ ನಿಮ್ಮೊಳಗೆ ನಡೆಯುತ್ತಿರುವ ಬೆಳವಣಿಗೆ ಕಾಣಿಸುವುದಿಲ್ಲ. ನೀವು ಪ್ರತಿದಿನ ಕಲಿಯುತ್ತಿರುವ ಕೌಶಲ್ಯ, ಅನುಭವ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಬಲವಾದ ಬೇರುಗಳು. 5ನೇ ವರ್ಷ ಬಂದಾಗ ಬಿದಿರು ಮರ ಕೇವಲ ಕೆಲವು ವಾರಗಳಲ್ಲಿ ಆಕಾಶ ಮುಟ್ಟುವಷ್ಟು ಎತ್ತರಕ್ಕೆ ಬೆಳೆಯುತ್ತದೆ. ಆಗ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ಆದರೆ ಅದರ ಯಶಸ್ಸು ಆ ಕೆಲವು ವಾರಗಳದ್ದಲ್ಲ, ಕಳೆದ 5 ವರ್ಷಗಳ ಪರಿಶ್ರಮದ ಫಲ. ಯಶಸ್ಸು ಯಾವತ್ತೂ ಒಂದು ದಿನದಲ್ಲಿ ಬರುವುದಿಲ್ಲ. ಅದು ಪ್ರತಿದಿನ ಮಾಡಿದ ಸಣ್ಣ ಪ್ರಯತ್ನಗಳ ಒಟ್ಟು ಫಲ. ಒಮ್ಮೆ ಯೋಚಿಸಿ, ನಿಮ್ಮ ಸ್ನೇಹಿತರಿಗೆ ಕೆಲಸ ಸಿಕ್ಕಿರಬಹುದು, ಯಾರೋ ಮನೆ ಕಟ್ಟಿರಬಹುದು, ಯಾರೋ ದೊಡ್ಡ ಕಾರು ಖರೀದಿಸಿರಬಹುದು. ಅದನ್ನು ನೋಡಿ ನಿಮ್ಮ ಜೀವನವನ್ನು ವಿಫಲ ಎಂದುಕೊಳ್ಳಬೇಡಿ. ಪ್ರತಿಯೊಬ್ಬರ ಸಮಯ ಬೇರೆ. ಬಿದಿರು ಮತ್ತು ಮಾವಿನ ಮರ ಒಂದೇ ವೇಗದಲ್ಲಿ ಬೆಳೆಯುವುದಿಲ್ಲ, ಆದರೆ ಎರಡಕ್ಕೂ ತಮ್ಮದೇ ಆದ ಮೌಲ್ಯವಿದೆ. ಯಶಸ್ಸು ಎಂದರೆ ವೇಗವಾಗಿ ಓಡುವುದಲ್ಲ, ಸರಿಯಾದ ದಿಕ್ಕಿನಲ್ಲಿ ನಿರಂತರವಾಗಿ ನಡೆಯುವುದು. ಅನೇಕ ಜನರು ಗುರಿಗೆ ಹತ್ತಿರ ಬಂದಾಗಲೇ ಪ್ರಯತ್ನವನ್ನು ನಿಲ್ಲಿಸುತ್ತಾರೆ. ಬಿದಿರು ಮರ 4ನೇ ವರ್ಷದಲ್ಲೇ ನೀರು ಹಾಕುವುದನ್ನು ನಿಲ್ಲಿಸಿದ್ದರೆ ಅದು ಎಂದಿಗೂ ಬೆಳೆಯುತ್ತಿರಲಿಲ್ಲ. ಆದ್ದರಿಂದ ನೀವು ನಿಮ್ಮ ಕನಸಿನ ತುಂಬ ಹತ್ತಿರ ಇರಬಹುದು. ಈಗ ಕೈ ಬಿಟ್ಟರೆ ನಿಮ್ಮ ಪರಿಶ್ರಮ ವ್ಯರ್ಥವಾಗಬಹುದು. ಜಗತ್ತು ಫಲಿತಾಂಶವನ್ನು ಮಾತ್ರ ನೋಡುತ್ತದೆ, ಆದರೆ ದೇವರು ನಿಮ್ಮ ಪರಿಶ್ರಮವನ್ನು ನೋಡುತ್ತಾನೆ. ಜನರು ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುತ್ತಾರೆ, ಆದರೆ ನೀವು ಅನುಭವಿಸಿದ ಕಷ್ಟವನ್ನು ಯಾರೂ ನೋಡುವುದಿಲ್ಲ. ಅದಕ್ಕಾಗಿ ಜನರ ಮೆಚ್ಚುಗೆಯನ್ನು ಕಾಯಬೇಡಿ, ನಿಮ್ಮ ಗುರಿಯ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನವನ್ನು ಈಗ ಏನೂ ಆಗುತ್ತಿಲ್ಲ ಎಂದು ಅನಿಸುತ್ತಿದೆಯಾ? ನಿರಾಶೆಯಾಗಬೇಡಿ. ಬಹುಶಃ ನಿಮ್ಮ ಬೇರುಗಳು ಬಲವಾಗುತ್ತಿರಬಹುದು. ಒಂದು ಬಲವಾದ ಕಟ್ಟಡಕ್ಕೆ ಗಟ್ಟಿಯಾದ ಅಡಿಪಾಯ ಬೇಕಂತೆ. ದೊಡ್ಡ ಯಶಸ್ಸಿನ ಗಟ್ಟಿಯಾದ ತಯಾರಿಕೆ ಬೇಕು. ತಯಾರಿ ಕಾಣುವುದಿಲ್ಲ, ಆದರೆ ಫಲಿತಾಂಶ ಎಲ್ಲರಿಗೂ ಕಾಣುತ್ತದೆ. ನೆನಪಿಡಿ, ತಾಳ್ಮೆ ಇರುವವರು ಸೋಲುವುದಿಲ್ಲ, ಅವರು ಸರಿಯಾದ ಸಮಯಕ್ಕಾಗಿ ಕಾಯುತ್ತಾರೆ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಮುಂದೆ ಇಡಿ. ಇತರರ ವೇಗವನ್ನು ನೋಡಿ ನಿಮ್ಮ ಪ್ರಯಾಣವನ್ನು ನಿಲ್ಲಿಸಬೇಡಿ. ನಿಮ್ಮ ಸಮಯ ಬಂದಾಗ ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುತ್ತದೆ. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಬಿದಿರು ಮರದಂತೆ ತಾಳ್ಮೆಯಿಂದ ಬೆಳೆಯಿರಿ. ಹೊರಗೆ ಏನೂ ಕಾಣಿಸದಿದ್ದರೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ, ಯಾಕೆಂದರೆ ದೊಡ್ಡ ಯಶಸ್ಸು ಯಾವಾಗಲೂ ಬಲವಾದ ಬೇರುಗಳಿಂದಲೇ ಆರಂಭವಾಗುತ್ತದೆ. ಯಶಸ್ಸು ತಡವಾಗಬಹುದು, ಆದರೆ ನಿರಂತರ ಪ್ರಯತ್ನ ಮಾಡುವವರನ್ನು ಅದು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಜೀವನ ಬದಲಾಯಿಸುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.